ಸ್ಟೇಟಲ್ಲಿ ಬರುವಂಥ ಯಾವುದೇ ಎಕ್ಸಾಮನ್ನು ಬರೆಯೋಕ್ಕೆ ಹೋಗಬೇಡಿ. ಓಕೆ, ಯಾವುದನ್ನು ಬರೆಯೋಕ್ಕೆ ಹೋಗಬೇಡಿ, ಜಾಣರು ಯಾರು ಬರೆಯೋಕ್ಕೆ ಹೋಗಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ, 120 ಹುದ್ದೆಗಳನ್ನು ಒಳಗೊಂಡಂತೆ ಟೋಟಲ್ ಆಗಿ ನಮಗೆ 350 ಹುದ್ದೆಗಳಿಗೆ KS ಒಂದು ನೋಟಿಫಿಕೇಶನ್ ಮಾಡಬೇಕು ಅಂತ. ಇದರಲ್ಲಿ KS ಅಂದ್ರೇ ಅದೇನೋ ಒಂಥರ ಕಾಮಿಡಿ ಅನಿಸ್ಬಿಟ್ಟಿದೆ ನನಗೆ. ಬಿಕಾಸ್ ಆಫ್ ನೋಡಿ, ನಮ್ಮ ಮಾಡೋ ಒಂದು ಅಧಿಕಾರಿಗಳು ಆ ಒಂದು ಘನತೆಗೆ, ಆ ಒಂದು ಹುದ್ದೆಗಳಿಗಿರುವಂಥ ಘನತೆಯನ್ನು ಎತ್ತಿ ಹಿಡಿಬೇಕು ಇವರು. ಆ ಕೆಲಸವನ್ನು KPSC ಅವರು ಯಾವತ್ತೂ ಮಾಡಲಿಲ್ಲ. ಓಕೆ, KPSC ಅವರು ಯಾವತ್ತೂ ಮಾಡಲಿಲ್ಲ, ಮಾಡೋದು ಇಲ್ಲ. ಯಾಕೆಂದರೆ ಹಾಯ್ ಹಲೋ ನಮಸ್ತೆ, ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ತಾ ಇದ್ದೀರಾ ಅಂತೇಳಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಭಾಳಷ್ಟು ಜನ ವಿಡಿಯೋ ನೋಡಿರ್ತೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿರ್ತೀರಾ. ಸೊ ನಮಗೆ ನೀವು ಕೊಡುವಂಥ ಒಂದು ಸಣ್ಣ ಒಂದು ಗಿಫ್ಟ್ ಅಂತಂದ್ರೇ ಈ ಒಂದು ಸಬ್ಸ್ಕ್ರೈಬ್ ಮಾಡೋದು, ಒಂದು ಲೈಕ್ ಮಾಡೋದು. ಸೊ ಇದರಿಂದ ಆಚೆಗೆ ನಾವೆಂಥದ್ದು ಬಯಸೋದಿಲ್ಲ. ಈ ಒಂದು ಮಾಹಿತಿನ ನಮ್ಮ ಒಂದು ಸ್ಟಡೀಸ್ಗಳ ಮಧ್ಯೆ ನಿಮಗೊಂದು ಸೇವೆ ಅಂತ ಮಾಡ್ತಾ ಇರ್ತೀವಿ. ಹಾಗಾಗಿ ನೀವು ಅದಕ್ಕೆ ಒಂದು ಸಬ್ಸ್ಕ್ರೈಬ್ ಕೊಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೊಸ KS ಅಧಿಸೂಚನೆ ಸಿದ್ಧತೆ ನಡೀತಾ ಇದೆ, ಅದರ ಒಂದು ಡೀಟೇಲ್ ಒಂದು ವಿವರಗಳನ್ನು ತಿಳಿಸ್ಕೊಡ್ತೀನಿ. ಹಾಗೆ ಒಂದು KS ಹುದ್ದೆ ಪಡ್ಕೊಳ್ಳೋಕ್ಕೆ ಓದಿದ್ರೆ ಸಾಕಾ ಅಥವಾ ಹಣನೂ ಇರಬೇಕಾ, ಎಲ್ಲವನ್ನು ಮಾತಾಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಕರ್ನಾಟಕ ಸರ್ಕಾರದ ಸಚಿವಾಲಯ, ವಿಧಾನಸೌಧ ಒಂದು ಬೆಂಗಳೂರು, ಅಧಿಸೂಚನೆ 19/2/2026 ಅಂದರೆ ಫೆಬ್ರವರಿಲಿ ಇದು ಹೇಳಿರ್ತಕ್ಕಂಥದ್ದು. ಈಗ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ರೀಸೆಂಟಾಗಿ ನಿನ್ನೆ ತಾನೇ ಒಂದು KS ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ. ಆ ಒಂದು ಅಪ್ಡೇಟ್ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ಆದೇಶ ಪತ್ರವನ್ನು ನೋಡೋಣ, ಇದರಲ್ಲಿ ಏನಿದೆ ಅಂತ. ಸೊ ನೋಡಿ, ಗೆಜೆಟೆಡ್ ಪ್ರೊಬೇಷನರ್ಸ್ ಗ್ರೂಪ್ A ಮತ್ತು ಗ್ರೂಪ್ B ವೃಂದದ ಹುದ್ದೆಗಳ ರಿಕ್ತ ಸ್ಥಾನಗಳನ್ನು ನೇರ ನೇಮಕಾತಿಗಾಗಿ ಬಿಡುಗಡೆ ಮಾಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ಗಳ ನೇಮಕಾತಿ 1997 ನಿಯಮ 4ರ ಅನ್ವಯ ಗೆಜೆಟೆಡ್ ಪ್ರೊಬೇಷನರ್ಸ್ ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಬೇಕು ಅಂತ ಈ ಒಂದು ಆದೇಶ ಪತ್ರದಲ್ಲಿ ಇದೆ. ನೋಡಿ, ಪ್ರತಿ ವರ್ಷ 2026-27ನೇ ಸಾಲಿನ ಒಂದು ಗ್ರೂಪ್ A ಗ್ರೂಪ್ B ವೃಂದದ ರಿಕ್ತ ಸ್ಥಾನಗಳನ್ನು ಬಿಡುಗಡೆಗೊಳಿಸಬೇಕು. ಪ್ರತಿ ವರ್ಷ ನಡೆಸ್ತಾರಂತೆ ಇವರು. ಅದೇನಂತ ನಾವು ಅದು ಯಾವಾಗ ನಡೆಸಿದ್ದಾರೆ ಅಂತ 2020ಲಿ ಒಮ್ಮೆ ನಡೆಸಿದ್ರು, 2026ಅಲ್ಲಿ ನಡೆಸಿದ್ರು. ಬಿಟ್ವೀನ್ ಒಂದು 5 ಇಯರ್ಸ್ ಗ್ಯಾಪ್ ಇದೆ. ಪ್ರತಿ ವರ್ಷ ಹೇಗೆ ನಡೆಸ್ತಾರೆ ಅಂತ ನಮಗೂ ಗೊತ್ತಿಲ್ಲ, ನಾವು ನೋಡಿರೋದೇ 2 ಸತಿ. ಸೊ ನೆಕ್ಸ್ಟು, ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿ ನಿಯಮಾವಳಿಯ ಶೆಡ್ಯೂಲ್ 1ರಡಿ ಈ ಒಂದು ನೇರ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿದ್ದು ಇದು ಆದೇಶ ಪತ್ರದಲ್ಲಿ. ಇದು ಫೆಬ್ರವರಿಲಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಆದೇಶ ಪತ್ರ. ಈಗ ಒಂದು ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ನೋಡಿ, KS ಶೀಘ್ರ ಅಧಿಸೂಚನೆ, ಅಂತಿಮ ಸಿದ್ಧತೆಯಲ್ಲಿ ಸರ್ಕಾರ, 350 ಹುದ್ದೆಗಳ ನೇಮಕ. ನೆಕ್ಸ್ಟ್ ನೋಡಿ, ಪಾರದರ್ಶಕ ಕಾಲಮಿತಿ. ಹೊಸ ನೇಮಕಾತಿ ಪ್ರಕ್ರಿಯೆಯು ಪಾರದರ್ಶಕವಾಗಿ ಮತ್ತು ಕಾಲಮಿತಿಯೊಳಗೆ ನಡೆಯಬೇಕೆಂಬ ಉದ್ದೇಶದಿಂದ DPAR ಪೂರ್ವ ಸಿದ್ಧತಾ ಕ್ರಮಗಳನ್ನು ಕೈಗೊಂಡಿದೆ. ಇಷ್ಟರಲ್ಲೇ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ. ಆ ನಂತರವಷ್ಟೇ KPSC ಅಧಿಕೃತವಾಗಿ ಪರೀಕ್ಷಾ ಅಧಿಸೂಚನೆ ಹೊರಡಿಸಲಿದೆ. 2024ರಲ್ಲಿ ಸಂಗ್ರಹಿಸಿದ ಮಾಹಿತಿಯಂತೆ 656 ಹುದ್ದೆಗಳ ಭರ್ತಿ ಅಗತ್ಯವಿತ್ತು. ಆರ್ಥಿಕ ಇಲಾಖೆ 504 ಹುದ್ದೆ ಭರ್ತಿಗೆ ಅನುಮತಿ ನೀಡಿತ್ತು. 384 ಹುದ್ದೆಗಳಿಗೆ ಅಧಿಸೂಚನೆ ಹೊರಟಿತ್ತು. ಸೊ ಅದೇನು ಇಂಪಾರ್ಟೆಂಟ್ ಅಲ್ಲ. ಇದರಲ್ಲಿ ಬಾಕಿ ಉಳಿದ 120 ಹುದ್ದೆಗಳನ್ನು ಒಳಗೊಂಡಂತೆ ಟೋಟಲ್ ಆಗಿ ನಮಗೆ 350 ಹುದ್ದೆಗಳಿಗೆ KS ಒಂದು ನೋಟಿಫಿಕೇಶನ್ ಮಾಡಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಹೋದ ವರ್ಷ
ಅವರು 504 ಹುದ್ದೆಗಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. 656 ಹುದ್ದೆಗಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಆರ್ಥಿಕ ಇಲಾಖೆ ಏನು ಮಾಡಿತ್ತು, ಒಂದು 504 ಹುದ್ದೆಗಳಿಗೆ ಮಾತ್ರ ಅನುಮತಿ ನೀಡಿ ಕೊನೆಗೆ 384 ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ರು. ಸೊ ಈಗ ಅದರಲ್ಲಿ ಉಳಿದಿರ್ತಕ್ಕಂಥ 120 ಹುದ್ದೆಗಳನ್ನು ಈಗ ಹೊಸ ನೋಟಿಫಿಕೇಷನ್ನಲ್ಲಿ ಆ್ಯಡ್ ಮಾಡಿ ಒಂದು ನೋಟಿಫಿಕೇಷನ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಮೇನಾಗಿ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 300, 350 ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಆಡಳಿತ ಯಂತ್ರ ಚುರುಕುಗೊಂಡಿದ್ದು ಕೊನೆ ಹಂತದ ಸಿದ್ಧತೆ ನಡೀತಾ ಇದೆ. ರಾಜ್ಯ ಸರ್ಕಾರ ಒಟ್ಟಾರೆ 56,432 ಹುದ್ದೆಗಳ ನೇಮಕ ಮಾಡಿಕೊಳ್ಳಲು ಈಗಾಗಲೇ ಅನುಮತಿ ನೀಡಿದೆ. ಇದರಲ್ಲಿ ಗ್ರೂಪ್ ಎ ಇದೆ, ಗ್ರೂಪ್ ಬಿ ಇದೆ, ಹಾಗೆ ಗ್ರೂಪ್ ಸಿ ಎಂದು ವರ್ಗೀಕರಿಸಲಾಗಿದೆ. ಈ ಪೈಕಿ ಗ್ರೂಪ್ ಎ ಮತ್ತು ಬಿಗೆ ಎಷ್ಟು ಹುದ್ದೆಗಳಿಗೆ ಅರ್ಜಿ ಕರೆಯಲಾಗುತ್ತದೆ ಎಂಬುದು ಸ್ಪಷ್ಟ ಕೈಗೊಳ್ಳಬೇಕಾಗಿದೆ. ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದೇನು 56,000 ಹುದ್ದೆಗಳ ಒಂದು ಇದೆಯಲ್ಲ, ಅದರಲ್ಲಿನೇ ಈ ಒಂದು KS ಕೂಡ ಕರೀತಾರೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ KS ಎಲ್ಲ ಇರುತ್ತೆ. ಸೊ 350 ಹುದ್ದೆಗಳು ಇದರಲ್ಲಿನೇ ಕರೀತಾರೆ. ಓಕೆನಾ. ಪ್ರಸ್ತುತ ಕರ್ನಾಟಕ ಲೋಕಸೇವಾ ಆಯೋಗ 2024ನೇ ಸಾಲಿನ ಅಧಿಸೂಚನೆಗೆ ಸಂಬಂಧಿಸಿದಂತೆ ಅಂತಿಮ ಹಂತದ ಪ್ರಕ್ರಿಯೆಯಲ್ಲಿ ತೊಡಗಿದೆ. ಅಂದರೆ ಈಗ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 1158 ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಇದು ಐ ಥಿಂಕ್ ಜೂನ್ 10ಗೆ ಮುಗಿಯುತ್ತೆ. ಜೂನ್ 10ಗೆ ಮುಗಿದ ಮೇಲೆ ಈ ಒಂದು ಹೊಸ ಅಧಿಸೂಚನೆ ಬರುತ್ತೆ. ಓಕೆ, ಇದು KS ಆಸ್ಪಿರೆಂಟ್ಗಳಿಗೆ ತುಂಬ ಒಳ್ಳೆಯ ಒಂದು ವಿಷಯ. ಸೊ ನನಗೆ ನಗುನೇ ಬರುತ್ತೆ ಈ ಒಂದು ನೇಮಕಾತಿ. KS ಅಂದ್ರೇ ಅದೇನೋ ಒಂಥರ ಕಾಮಿಡಿ ಅನಿಸ್ಬಿಟ್ಟಿದೆ ನನಗೆ. ಬಿಕಾಸ್ ಆಫ್ ನೋಡಿ, ನಮ್ಮ ಒಂದು ನೀವೇ ನೋಡಿದ ಹಾಗೆ ಈ ಒಂದು KS ಅಧಿಸೂಚನೆ ಅನ್ನೋದು KS ಹುದ್ದೆ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇದೆ. ಓಕೆ, KS ಹುದ್ದೆಗೆ ವ್ಯಾಲ್ಯೂ ಇದೆ, ಅದರದ್ದು ತಕ್ಕಂಥ ಒಂದು ಆರಾ ಇದೆ. ಆ ಆರಾನ ಮೇಂಟೈನ್ ಮಾಡಬೇಕು KS ಅಧಿಕಾರಿಯವರು. ಹಾಗೆ ಅದನ್ನು ರಿಕ್ರೂಟ್ಮೆಂಟ್ ಮಾಡೋ ಒಂದು ಅಧಿಕಾರಿಗಳು ಆ ಒಂದು ಘನತೆಗೆ, ಆ ಒಂದು ಹುದ್ದೆಗಳಿಗಿರುವಂಥ ಘನತೆಯನ್ನು ಎತ್ತಿ ಹಿಡಿಬೇಕು ಇವರು. ಆ ಕೆಲಸವನ್ನು KPSC ಅವರು ಯಾವತ್ತೂ ಮಾಡಲಿಲ್ಲ. ಓಕೆ, KPSC ಅವರು ಯಾವತ್ತೂ ಮಾಡಲಿಲ್ಲ, ಮಾಡೋದು ಇಲ್ಲ. ಯಾಕೆಂದರೆ ನೀವೇ ನೋಡ್ಬೋದು, ಪ್ರಿಲಿಮ್ಸ್ ನಾವು 2 ಟೈಮ್ಸ್ ಬರಿತೀವಿ. ಓಕೆ, KS ಪ್ರಿಲಿಮ್ಸು ನಾವು 2 ಟೈಮ್ಸ್ ಬರಿತೀವಿ. ಇದರ ಅರ್ಥ ಏನು ಅಂತಂದರೆ, ನೀವೇ ತಿಳ್ಕೊಳ್ಳಿ, ಒಂದು KS ಹುದ್ದೆನ ನೀಟಾಗಿ ಒಂದು ಪಾರದರ್ಶಕವಾಗಿ ನಡೆಸದೇನೆ 2 ಟೈಮ್ಸ್, ಅದರಲ್ಲೂ ತಪ್ಪುಗಳನ್ನು ಮಾಡಿ 2 ಟೈಮ್ಸ್ ಮಾಡಿದ್ದಾರೆ. ಈ ಒಂದು ವ್ಯಾಲ್ಯೂ ಎಲ್ಲಿ ಹೋಗುತ್ತೆ KS ವ್ಯಾಲ್ಯೂ? ಓಕೆ, ಇಲ್ಲೇ ಗೊತ್ತಾಗುತ್ತೆ ನಮಗೆ. ಮೇಯ್ನಾಗಿ ಇಂಟರ್ವ್ಯೂವಲ್ಲಿ ಏನಾಯಿತು, ತುಂಬ ಒಂದು ಅಭ್ಯರ್ಥಿಗಳು ಒಂದೇ ಕ್ರಮ ಸಂಖ್ಯೆ ಒಂದೇ ರಿಜಿಸ್ಟರ್ ನಂಬರ್ ಹೊಂದಿರತಕ್ಕಂಥ ಒಂದೇ ರೂಮಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಬಹಳಷ್ಟು ಜನ 20+, ಮೋರ್ ದ್ಯಾನ್ 20+, ಒಂದೇ ರೂಮಲ್ಲಿ ಇದ್ದಂತಹ ಒಂದು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಸೊ ಇಟ್ಸ್ ವೆರಿ ವೆರಿ ಅನ್ಫೇರ್ ಅಂತ ಅನಿಸುತ್ತೆ ನನಗೆ. ಇದು ಎಲ್ಲೂ ನ್ಯಾಯಸಮ್ಮತವಾಗಿ ನಡೆದಿದೆ ಅಂತ ನನಗೆ ಯಾವತ್ತೂ ಅನಿಸಲೇ ಇಲ್ಲ. ಸೊ ದಟ್ಸ್ ವೈ ಇವರು KS ಒಂದು ಹುದ್ದೆಗಳಿಗಿರುವಂಥ ವ್ಯಾಲ್ಯೂವನ್ನು ಇವರು ಕಡಿಮೆ ಮಾಡ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ನಾವೆಲ್ಲ ಪಾರದರ್ಶಕವಾಗಿ ನೀಟಾಗಿ ನಡೆಸಿದ್ದೀವಿ ಅಂತ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ಈವನ್ ಐ ಆಮ್ ಆಲ್ಸೋ ಒಂದು ಲೈಬ್ರರಿಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆ, ಟೈಮ್ ಸ್ಪೆಂಡ್ ಮಾಡ್ತೀನಿ, ನನಗೆ ಗೊತ್ತು ಮನೆ ಅದು ಸ್ಟಡೀಸ್ ಮತ್ತು ನಮ್ಮ ಒಂದು ಮಾನಸಿಕ ಒತ್ತಡ, ನಮ್ಮೊಂದು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಬಿಟ್ಟು ಓದೋದು ಹೆಂಗೆ ಅಂತ ಅದರದ್ದು ಒಂದು ಪೇನ್ ನನಗೂ ಗೊತ್ತು. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಬ್ಯಾಂಗ್ಳೂರಲ್ಲಿ, ಧಾರವಾಡದಲ್ಲೆಲ್ಲ PG ರೆಂಟ್ ಪೇ ಮಾಡಿ ವಿತ್ ಲೈಬ್ರರಿ ಎಲ್ಲ ಪೇ ಮಾಡಿ ಓದ್ತಾ ಇರ್ತಾರೆ. ತುಂಬ ನಾಲೆಜ್ ಇರುತ್ತೆ ಅವ್ರಿಗೆಲ್ಲ, ತುಂಬ ನಾಲೆಜ್ ಇರುತ್ತೆ, ಎಕ್ಸಾಮ್ ಬರೆದಿರ್ತಾರೆ. ಬಟ್ ಇವ್ರೇನು ಮಾಡ್ತಾರೆ, ಅವರೊಂದು ಮಿಸ್ಟೇಕ್ಸಿಂದ ಪ್ರಿಲಿಮ್ಸನ್ನು 2 ಸತಿ ಬರೀತಾರೆ. ಅದರಲ್ಲೂ ಈ ಪಾಪ ಗಂಡು ಮಕ್ಕಳಿಗೆಲ್ಲ ಬೇರೆ ಬೇರೆ ಊರುಗಳಿಗೆಲ್ಲ ಹಾಕ್ತಾರೆ. KS ಇದ್ದಾಗ ಕಲಬುರ್ಗಿ, ಬ್ಯಾಂಗ್ಳೂರು ಆ ಥರ ಎಲ್ಲ. ಸೊ ಅಲ್ಲಿ ಹೋಗಿ ಎಕ್ಸ್ಪೆನ್ಸ್ ಮಾಡಿ ವಾಪಸ್ ಬರೋದು ಅಂತಂದರೆ ಮಿನಿಮಮ್ ಅಂದರೂ ಒಂದು 2000 ಆಗುತ್ತೆ. ನಾನು ಹೇಳ್ತಿರೋದು ಮಿನಿಮಮ್. ಓಕೆ,
ಮಿನಿಮಮ್ ಅಂದರೂ 2000 ಆಗುತ್ತೆ. ಮ್ಯಾಕ್ಸ್ ಅಂದರೂ ಕೂಡ ಒಂದು 3000 ಪ್ಲಸ್ಸೇ ಬೇಕಾಗುತ್ತೆ. ಅದರಲ್ಲೂ ನೀವು ಎರಡೆರಡು ಸತಿ ಇಟ್ಟರೆ ಮೋರ್ ದ್ಯಾನ್ 6000 ಪ್ಲಸ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಕೆ ಪಿ ಎಸ್ ಸಿ ಅವ್ರಿಗೆ ಅರ್ಥ ಆಗಲ್ವಾ, ಸರ್ಕಾರಕ್ಕೆ ಅರ್ಥ ಆಗಲ್ವಾ ಅನ್ನೋದೇ ಒಂದು ನನಗೆ ಇರುವಂಥ ಪ್ರಶ್ನೆ. ಈ ಹೆಣ್ಮಕ್ಳು ಸಹ ನಮಗೆ ಫ್ರೀ ಇದ್ದರೂ ಸಹ ನಮ್ಮ ಒಂದು ಊಟಕ್ಕೆ ಮತ್ತು ಅಲ್ಲಿ ಸ್ಟೇ ಮಾಡಬೇಕು ಅಂತಂದರೂ ಕೂಡ ಒಂದು ಸೇಫ್ಟಿ ನೋಡ್ಕೊಂಡು ನಾವು ಸ್ಟೇ ಮಾಡಬೇಕಾಗುತ್ತೆ. ಈಗ ಬ್ಯಾಂಗ್ಳೂರು, ಕಲಬುರ್ಗಿ ಆ ರೀತಿ ಎಲ್ಲ ಹೋದಾಗ, ಸೊ ಆ ಥರ ಆದಾಗ ನಮಗೂ ಒಂದು 2000 ಪ್ಲಸ್ಸೇ ಬೇಕಾಗುತ್ತೆ. ಓಕೆ, 2000 ಇನ್ನೂ ಕಡಿಮೆನೇ ಆಯಿತು ನಾನು ಹೇಳಿರೋದು. ಬಟ್ ನಾವು ನಮ್ಮ ಹತ್ರ ಒಂದೊಂದು ಸತಿ ಊಟ ಮಾಡೋಕ್ಕೂ ಇರೋದಿಲ್ಲ. ಓಕೆ, ಭಾಳಷ್ಟು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಒಂದೊತ್ತು ಊಟ ಬಿಟ್ಟು ಸಹ ಓದ್ತಾ ಇರೋರು ಇದ್ದಾರೆ. ಸೊ ಈ ಒಂದು ಪರಿಶ್ರಮಕ್ಕೆ ಸರ್ಕಾರ ಬೆಲೆ ಕೊಡ್ತಾ ಇಲ್ಲ. ಓಕೆ, ಬೆಲೆ ಕೊಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ ದುಡ್ಡಿರೋರು, ಓಕೆ, ಈ ಹಿಂದೆ ಎಲ್ಲ ಜಮೀನ್ದಾರರು ಎಲ್ಲ ಇದು ಮಾಡ್ತಾಯಿದ್ರಲ್ಲ, ಶೋಷಣೆ ಮಾಡ್ತಾಯಿದ್ರಲ್ಲ. ಸೊ ಈಗ ಮಾಡ್ರನ್ ಯುಗದಲ್ಲಿ ಏನಾಗ್ತಾ ಇದೆ ಅಂದರೆ ಈ ದುಡ್ಡಿರೋರು ಒಂದು ಸರ್ಕಾರಿ ನೌಕರರ ಮೇಲೆ ಸರ್ಕಾರಿ ನೌಕರಿ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಓಕೆ, ಒಂದು ಬಡವರ ಒಂದು ನಾಲೆಡ್ಜನ್ನ ಇವರು ದುಡ್ಡು ಕೊಟ್ಟು ತಗೊಳ್ತಾ ಇದ್ದಾರೆ. ಓಕೆ, ನಮ್ಮ ನಾಲೆಜನ್ನು ದುಡ್ಡು ಕೊಟ್ಟು ತಗೋತಾ ಇದ್ದಾರೆ ಅವರು. ನಾಲೆಜಿಂದ ನಮಗೆ ಗೆಲ್ಲಕ್ಕಾಗ್ತಾ ಇಲ್ಲ, ಬಟ್ ಅವ್ರು ದುಡ್ಡು ಕೊಟ್ಟು ಗೆಲ್ತಾ ಇದ್ದಾರೆ. ಸೊ ಇಷ್ಟೇ ಆಗ್ತಾ ಇರೋದು. ಯಾಕೆಂದರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಗೌರ್ಮೆಂಟ್ ಒಂದು ಜಾಬ್ಸ್ಗಿರುವಂಥ ಒಂದು ವ್ಯಾಲ್ಯೂ. ಈಗ ಗೌರ್ಮೆಂಟ್ ಜಾಬ್ ಇದ್ಬಿಟ್ರೆ ಸಾಕು, ಅವನು ಸಿಕ್ಕಾಪಟ್ಟೆ ಬುದ್ಧಿವಂತ, ಸಿಕ್ಕಾಪಟ್ಟೆ ಏನೂ ಆಗಲ್ಲ. ಈವನ್ ನೀವು ನೋಡ್ಬೋದು, ಗೌರ್ಮೆಂಟ್ ಜಾಬ್ ಇರೋ ಎಂಪ್ಲಾಯ್ ಅವ್ನು ಹೇಗೆ ಇದ್ದರೂ ಅದು ಔಟರ್ ಅಪಿಯರ್ ಮ್ಯಾಟರ್ ಆಗಲ್ಲ. ಸೊ ಅವ್ರ ಮಗಳನ್ನು ಮದುವೆ ಮಾಡಿ ಎಲ್ಲ ಕೊಡ್ತಾರೆ. ಸೊ ದಟ್ಸ್ ಯಾಕೆ ಅಂತಂದರೆ ಅವ್ನು ತುಂಬ ಚೆನ್ನಾಗಿರ್ತಾಳೆ ಮಗಳು. ಮತ್ತು ಇನ್ನೊಂದೇನು ಅಂತಂದರೆ ಸೇಫ್ಟಿ ಜಾಬ್ ಅನ್ನೋ ಒಂದು ಮೈಂಡ್ಸೆಟ್ಟು ಎಲ್ಲ ಜನರಲ್ಲೂ ಬಂದಿದೆ. ಗೌರ್ಮೆಂಟ್ ಜಾಬ್ನೇ ತುಂಬ ಸೇಫ್ಟಿ. ಓಕೆ, ಸೇಫ್ಟಿ ಇರುತ್ತೆ, ಓಕೆ, ಬಟ್ ಏನು ಅಂತಂದರೆ ಅದನ್ನು ನಿಯತ್ತಾಗಿ ತಗೊಂಡು ನಮ್ಮ ಒಂದು ಫ್ಯಾಮಿಲಿನ ನಾವು ನೋಡಿಕೊಂಡ್ರೆ ತುಂಬ ಒಂದು ಒಳ್ಳೆ ಫೀಲ್ ಇರುತ್ತೆ. ಅದು ಬಿಟ್ಟು ನಾವು ದುಡ್ಡು ಕೊಟ್ಟು ತಗೊಳ್ಳೋದು ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ಅದೊಂದು ನಮಗೆ ಹೆಮ್ಮೆ ಅಂತ ಕೂಡ ನನಗೆ ಅನಿಸಲ್ಲ. ಸೊ ಈ ರೀತಿ ಆಗ್ತಾ ಇದೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಂದರೆ ಈ ರೀತಿ ಮಾಡೋದೆಲ್ಲ ಅದು ವಿದ್ಯಾವಂತರೇ ಆಗಿರ್ತಾರೆ. ಸೊ ಅದರಲ್ಲೂ ವಿದ್ಯಾವಂತರಾಗಿರ್ತಾರೆ, ಬಟ್ ಅವ್ರಿಗೆಲ್ಲ ಓದೋಕ್ಕೆ ಟೈಮ್ ಇರಲ್ಲ. ಓದೋ ಒಂದು ಕೆಪಾಸಿಟಿನೂ ಅವ್ರಿಗಿರಲ್ಲ. ಓಕೆ, ನಮ್ಮಷ್ಟು ಕೆಪಾಸಿಟಿನೂ ಅವ್ರಿಗಿರಲ್ಲ. ಅಂಥವರು ಇಂಥ ಕೆಲಸಗಳನ್ನು ಮಾಡ್ತಾರೆ. ಓಕೆ, ಸೊ ನಾವೇನು ಮಾಡಬೇಕು ಅಂದರೆ ನನ್ನ ಒಂದು ಟಿಪ್ಸ್ ಏನು ಅಂತಂದರೆ, ಸೊ ನೀವು ಗೌರ್ಮೆಂಟ್ ಜಾಬ್ ಓಕೆ, ಬಟ್ ಅದು KS ಆಗಬೇಕಂತೇನಿಲ್ಲ. ಓಕೆ, KS ಆಗಬೇಕಂತೇನೂ ಇಲ್ಲ. ಸೆಂಟ್ರಲಲ್ಲಿ ತುಂಬ ಒಳ್ಳೆ ಜಾಬ್ಸ್ ಇದ್ದಾವೆ. CGL ಇದೆ. ಓಕೆ, CGL SSC ಒಂದು ಇದರಲ್ಲಿ ತುಂಬ ಹೈ ಲೆವೆಲ್, KSಗಿಂತ ಹೈ ಲೆವೆಲ್ ಜಾಬ್ಸ್ ನಿಮಗೆ ಸಿಗ್ತವೆ. ಇಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನೀವು ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಓಕೆ, ನನ್ನ ಒಂದು ಇದು ತುಂಬ ವ್ಯಾಲ್ಯೂಯಬಲ್ ಸಜೆಷನ್ನೇ ಇದು ನಿಮಗೆ. ಯಾಕೆ ಅಂತಂದರೆ ಇಲ್ಲಿ ನಿಮ್ಮ ಒಂದು ಏಜ್ ಹಾಳಾಗ್ತಾ ಇದೆ, ಇನ್ನೊಂದು ಟೈಮ್ ಹಾಳಾಗ್ತಾ ಇದೆ. ಏಜು ಟೈಮ್ ಜೊತೆ ದುಡ್ಡು ವ್ಯಯ ಆಗ್ತಾ ಇದೆ. ಮನೆಯವ್ರಿಗೆ ನೀವು ರಿಸಲ್ಟನ್ನು, ಔಟ್ಪುಟ್ಟನ್ನು ತೋರ್ಸೋಕ್ಕಾಗ್ತಾ ಇಲ್ಲ. ದಟ್ಸ್ ವೈ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಸ್ಟೇಟಲ್ಲಿ ಬರುವಂಥ ಯಾವುದೇ ಎಕ್ಸಾಮನ್ನು ಬರೆಯೋಕ್ಕೆ ಹೋಗಬೇಡಿ. ಓಕೆ, ಯಾವುದನ್ನು ಬರೆಯೋಕ್ಕೆ ಹೋಗಬೇಡಿ. ಜಾಣರು ಯಾರೂ ಬರೆಯೋಕ್ಕೆ ಹೋಗಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೊತ್ತು ನಿಮಗೆ PDO ಏನಾಯಿತು, ಕರಪ್ಷನ್ ತುಂಬ ಚೆನ್ನಾಗಾಯಿತು. ಮತ್ತು CTI ಏನಾಯಿತು, ಕರಪ್ಷನ್ ತುಂಬ ಚೆನ್ನಾಗಾಯಿತು. ಓಕೆ, ಇದ್ದಾರೆ, ನನಗೆ ಗೊತ್ತಿರೋರು ಇದ್ದಾರೆ. 3 ಜಾಬ್ ನಿಯತ್ತಾಗಿ ತಗೊಂಡಿರೋರು ಇದ್ದಾರೆ. ನಿಮ್ಮ ಕೈಲಾಗುತ್ತೆ. 140, 150 ಎಲ್ಲ ನಿಯರ್ಲಿ 170 ತನಕನೂ ನನಗೆ ತಗೊಳಕ್ಕಾಗತ್ತೆ. ಇಲ್ಲ ನನಗೆ ನಾಲೆಜ್ ಇದೆ ಅಂದರೆ ಇರಿ, ಇಟ್ಸ್ ಓಕೆ, ಬರುತ್ತೆ ನಿಮಗೆ. ಬಟ್ ಇಲ್ಲ, ಈಗ ಫ್ರೆಷರ್ ಇದ್ದೀವಿ, ಈಗ ಜಾಯ್ನ್ ಆಗಿದ್ದೀವಿ, ನಾನು KS ಅಧಿಕಾರಿ ಆಗಬೇಕು, ನಾನು PDO ಅಧಿಕಾರಿ ಆಗಬೇಕು ಅಂತೆಲ್ಲ ನಿಮ್ಮ ಮೈಂಡ್ಸೆಟ್ ಇದ್ದರೆ ದಯವಿಟ್ಟು ಈ ಕಡೆ ಬರೋಕ್ಕೆ ಹೋಗಬೇಡಿ. ಓಕೆ, ಸ್ಟೇಟ್ ಎಕ್ಸಾಮಲ್ಲಿ ಬರೋಕ್ಕೆ ಹೋಗಬೇಡಿ. ಯಾಕೆಂದರೆ SSCಲಿ ತುಂಬ ಇದ್ದಾವೆ. SSC ಒಂದು, ಮತ್ತು ನಿಮಗೆ ಬ್ಯಾಂಕ್ಸಲ್ಲಿ
ಈ ಆರ್ ಆರ್ ಬಿ, ಕೆನರಾ, ಎಸ್ ಬಿ ಐ, ಆರ್ ಆರ್ ಬಿ, ಐ ಬಿ ಪಿ ಎಸ್ ಅಲ್ಲೆಲ್ಲ ನಿಮಗೆ ಬ್ಯಾಂಕ್ ರಿಕ್ರೂಟ್ಮೆಂಟ್ ನಡೆಸ್ತಾರೆ ಐ ಬಿ ಪಿ ಎಸ್ ಅವರು. ಸೊ ಅಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿ. ಅಲ್ಲಿ ಏನಿರಲ್ಲ ನಿಮಗೆ ಅಂಥ ಕಷ್ಟ ಏನೂ ಇರಲ್ಲ. ನಿಮಗೆ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಬಂದರೆ ನಿಮಗೆ ಸಾಕು, ನೀವು ಆರಾಮ್ಸೆ ಬ್ಯಾಂಕರ್ಸ್ ಆಗ್ಬೋದು. ಅಲ್ಲಿ ಎಷ್ಟಿರುತ್ತೆ ಗೊತ್ತಾ, ಇಲ್ಲಿ ಪಿ ಡಿ ಒಗೆ ನಿಮಗೆ 50-70 ಇರ್ಬೋದು ಪಿ ಡಿ ಒಗೆ. ಬಟ್ ಅಲ್ಲಿ ನಿಮಗೆ ಜಸ್ಟ್ ಆರ್ ಆರ್ ಬಿ ಪಿ ಒ ತುಂಬ ಸಿಂಪಲ್ ಇರುತ್ತೆ ಎಕ್ಸಾಮು, ತುಂಬ ಈಸಿ ಇರುತ್ತೆ. ಏನಂತಂದರೆ ನೀವು ಬಟ್ ವರ್ಕೌಟ್ ಮಾಡಬೇಕು. ಹೌದಾ, ವರ್ಕೌಟ್ ಮಾಡಿದ್ರೆ ಯಾವುದೂ ನಿಮಗೆ ಸಿಗಲ್ಲ. ಇಲ್ಲಿ ನೀವು 10-12 ಸಬ್ಜೆಕ್ಟ್ ಓದ್ತೀರಾ, ಬಟ್ ಅಲ್ಲಿ ನಿಮಗೆ ಈ ಥರ ಇರಲ್ಲ. ಒಂದು 2-3 ಸಬ್ಜೆಕ್ಟ್ ಓದಿದ್ರೆ ಸಾಕು. ಜಸ್ಟ್ ಮ್ಯಾಥ್ಸು, ಇಂಗ್ಲೀಷು, ಕರೆಂಟ್ ಅಫೇರ್ಸ್ ಇಷ್ಟು ಅಪ್ಡೇಟ್ ಮಾಡಿದ್ರೆ ಸಾಕು, ನೀವು ಬ್ಯಾಂಕರ್ ಆಗ್ಬೋದು. ಓಕೆ, ಬ್ಯಾಂಕ್ ಅಂದರೆ ಸುಮ್ಮನೆ ಅಲ್ಲ, ಒಂದು ಒಳ್ಳೆ ಆಫೀಷಿಯಲ್ ಆಗಿ ನೀವು ಲೈಫನ್ನು ತುಂಬ ಚೆನ್ನಾಗಿ ಲೀಡ್ ಮಾಡ್ಬೋದು. ಸೊ ಈ ರೀತಿ ಇರುತ್ತೆ. ನೀವು ನಿಮ್ಮೊಂದು ಟೈಮು ವೇಸ್ಟ್ ಆಗಲ್ಲ, ನೀವು ಬೇಗ ಕೂಡ ರಿಸಲ್ಟ್ ಬಿಡ್ತಾರೆ. ಇವ್ರ ಥರ 1 ವರ್ಷ 1.5 ವರ್ಷ ಎಲ್ಲ ಮಾಡಲ್ಲ. ಸೊ ಸಿಂಪಲ್ಲಾಗಿ ನೀವು ಆ ಕಡೆ ಶಿಫ್ಟ್ ಆದರೆ ಒಳ್ಳೆಯದು ಅಂತ ಒಂದು ನನ್ನ ಅಭಿಪ್ರಾಯ. ಈ ಒಂದು ಕೆ ಎಸ್ ಹುದ್ದೆಗಳು ಶ್ರೀಮಂತರಿಗೆ ಇರಲಿ, ಬಡವರಿಗೆ ಅವ್ರು ಕೊಡಲ್ಲ. ನನಗೆ ಅದು ಯಾವಾಗಲೂ ಗೊತ್ತು. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಹೋರಾಟಗಳಾಗ್ತಾ ಇದೆ ಅಂತ. ಸೊ ಶ್ರೀಮಂತರ ಕೆ ಎಸ್ಗಳು ಆಗಲಿ, ನಾವೆಲ್ಲ ಕೆ ಎಸ್ಗಿಂತ ಮೇಲೆ ಇರೋಣ. ಓಕೆನಾ, ಕೆ ಎಸ್ಗಿಂತ ಮೇಲೆ ಇರೋಣ, ಅದು ಸೆಂಟ್ರಲಲ್ಲಿ ಕೆಲಸ ಮಾಡೋಣ. ನಿಮಗೇನಾದರೂ ಏನು ಹೇಳಬೇಕು ಅಂದ್ಕೊಂಡಿದ್ರೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೆ ಒಂದು ಅನಿಸಿದ್ದು ನಿಮಗೆ ತಿಳಿಸ್ಬೇಕಾಗಿತ್ತು, ನಾನು ತಿಳಿಸಿದ್ದೀನಿ. ಸೊ ಈ ಒಂದು ವಿಷಯ ಸ್ವಲ್ಪ ಮನನ ಮಾಡ್ಕೊಂಡು, ತಲೆಯಲ್ಲಿ ಇಟ್ಕೊಂಡು ಆಗಾಗ ಮನನ ಮಾಡ್ಕೊಂಡಿರಿ. ಏಕೆಂದರೆ ಇದು ಪ್ರೀಷಿಯಸ್ ಟೈಮ್, ಎಂಗೇಜು ಮತ್ತು ನಮ್ಮ ಟೈಮು, ನಮ್ಮ ದುಡ್ಡು ಪ್ರೀಷಿಯಸ್ ಟೈಮ್ ಆಗಿರುತ್ತೆ. ನಮ್ಮ ತಂದೆ ತಾಯಿಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಮ್ಯಾಟರ್ ಆಗಿರುತ್ತೆ. ಓಕೆ, ಜಾಬ್ ಯಾವುದು ಅನ್ನೋದಕ್ಕಿಂತ ಜಾಬ್ ತಗೊಂಡವ ಇಲ್ಲ ಅನ್ನೋದೇ ಇಂಪಾರ್ಟೆಂಟು. ಎಸ್ ಡಿ ಎಫ್ ಡಿ ಎಗಿಂತ ಬ್ಯಾಂಕಿಗೆ ಒಳ್ಳೆ ಇದಿದೆ, ಏನಿದೆ, ಲೆವೆಲ್ ಇದೆ. ಓಕೆ, ಅದಕ್ಕಿಂತ ಇದಕ್ಕೆ ತುಂಬ ಒಳ್ಳೆ ಲೆವೆಲ್ ಇದೆ. ಸೊ ಯೋಚನೆ ಮಾಡಿ, ನನಗೆ ಹೇಳ್ಬೇಕು ಅನಿಸಿರೋದು ನಿಮ್ಗೆ ಹೇಳಿದ್ದೀನಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪಿ ಎಸ್ ಐಗೆ ಭಾಳಷ್ಟು ಪಿ ಎಸ್ ಐ ರಿಕ್ರೂಟ್ಮೆಂಟ್ ಆಗುತ್ತೆ. ಪಿ ಎಸ್ ಐಗೆ ಹೇಗೆ ಓದಬೇಕು, ಹಾಗೆ ಎಸ್ ಎಸ್ ಸಿ ಮತ್ತು ಈ ಒಂದು ಬ್ಯಾಂಕ್ ಎಕ್ಸಾಮ್ಸ್ಗಳಿಗೆ ಯಾವ ರೀತಿ ಓದಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್.